ಬೇಲ್ನ ಕ್ಯಾನ್ಸಲ್ ಮಾಡದೆ ಬೇರೆ ದಾರಿ ಇಲ್ಲ. ನೀವು ಕಾನೂನು ತಿಳಿದವರು, ಹೀಗೆಲ್ಲ ಕಾನೂನು ವಿರುದ್ಧವಾಗಿ ನಡಿಬಾರ್ದು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನೋಡಿ, ನಿಮ್ಮಂಥವರು ಆರೋಪಿಗಳಾಗಿ ಇಂಥ ಕಟಕಟೆಯಲ್ಲಿ ಮುಂದೆ ನಿಲ್ಲೋದು ನಮಗೆ ಬೇಜಾರಾಗುತ್ತೆ. ನೀವು ಒಂದು ಸಮಾಜಕ್ಕೆ ಮಾದರಿಯಾಗಿರ್ಬೇಕೇ ಹೊರತು ಅದರ ವಿರುದ್ಧ ನಿಮ್ಮ ದಾರಿನ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ಬಾರ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯುವರ್ ಆನರ್, ನನ್ನ ಮೇಲಿರೋ ಕೊಲೆ ಆರೋಪದಿಂದ ಮುಕ್ತನಾಗಬೇಕು ಅಂತ ಅನ್ಕೊಂಡಿದ್ದೀನಿ ಹೊರತು ಕಾನೂನು ಮತ್ತೆ ಕಾನೂನಿನ ಚೌಕಟ್ಟು ಅದಕ್ಕೆ ಅಗೌರವ ತರಿಸೋ ಕೆಲಸ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಹೇಳೋದಕ್ಕೇನ್ರಿ 108 ಮಾತುಗಳು ಹೇಳಬಹುದು. ಆಯ್ತಪ್ಪ, ನೀವು ಹೇಳ್ದ ಹಾಗೆ ಒಪ್ಕೊಳ್ಳೋಣ. ಆದ್ರೆ ಹೆಚ್ಚು ಕಡಿಮೆ ಒಂದು 3-4 ದಿನ ಅಂಡರ್ಗ್ರೌಂಡ್ ಆಗಿದ್ರಲ್ಲ, ಯಾಕೆ? ನಾನೆಲ್ಲೂ ಹೋಗಿರಲಿಲ್ಲ ಯುವರ್ ಆನರ್. ನನ್ನ ಉದ್ದೇಶ ಬೇರೆನೇ ಆಗಿದ್ದಿದ್ರೆ ಇವತ್ತು ನಾನು ಯಾಕೆ ಬಂದು ಸರೆಂಡರ್ ಆಗ್ತಿದ್ದೆ? ನಾನು ಯಾವ ತಪ್ಪು ಮಾಡಿಲ್ಲ ಯುವರ್ ಆನರ್. ತಪ್ಪು ಮಾಡಿಲ್ಲ ಅಂತೀರಿ, ಅದ್ರ ಉದ್ದೇಶ ಇಲ್ಲ ಅಂತೀರಿ. ಹೀಗೆ ಹೇಳಿದ್ಮೇಲೆ ಸರೆಂಡರ್ ಯಾಕಾದ್ರಿ? ನೀವು ಕೋರ್ಟ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಸಹಿಸೋದಕ್ಕಾಗೋದಿಲ್ಲ ವಿಕ್ರಾಂತ್. ಯುವರ್ ಆನರ್, ಆರೋಪಿ ಎಲ್ಲಿದ್ರು ಅನ್ನೋ ಲೊಕೇಶನ್ ನನ್ನ ಹತ್ರ ಇದೆ. ಕೊಡ್ರಿ.